ಊಟಿಲಿ ಈ ಒಂದು ಪ್ಲೇಸಿಗೆ ಹೋದರೆ 20K ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಹಾಯ್, ನಾನು ವೈಷ್ಣವಿ. ವೆಲ್ಕಮ್ ಬ್ಯಾಕ್ ಟು ಮೈ ಥರ್ಡ್ ಡೇ ಊಟಿ ಲಾಗ್. ಮಾರ್ನಿಂಗ್ಗೆ ನಾವು ಪ್ಲಾನ್ ಮಾಡಿರೋ ಅಡ್ವೆಂಚರ್ ಪ್ಲೇಸ್ ಯಾವ್ದು ಗೊತ್ತಾ? ಎಸ್, ಟಾಯ್ ಟ್ರೈನ್. ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಮೊದಲೇ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿರಬೇಕು. ಯಾಕಂದರೆ ಇಲ್ಲಿಗೆ ಬಂದು ಟಿಕೆಟ್ ನಾವು ತೊಗೋತೀವಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಟ್ರೈನ್ ಜರ್ನಿ ಮಾರ್ನಿಂಗ್ 9 o'clock ಆಗಿದ್ದರಿಂದ ಸೊ ಎಲ್ಲ ಬೇಗ ಎದ್ಬಿಟ್ಟು ರೆಡಿಯಾಗಿ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೊರಟ್ವಿ. ಅದೇ ರೀತಿ ರೈಲ್ವೆ ಸ್ಟೇಷನಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಜರ್ನಿನ ಶುರು ಮಾಡಿದ್ವಿ. ನನಗೆ ಯಾವುದೇ ಒಂದು ಪ್ಲೇಸಿಗೆ ಹೋದ್ರು ಅದು ಹಿಸ್ಟ್ರಿ ತಿಳ್ಕೋಬೇಕು ಅಂತ ತುಂಬ ಆಸೆ. ಅದೇ ರೀತಿ ಟಾಯ್ ಟ್ರೈನ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡೆ, ಹೇಳ್ತೀನಿ ಕೇಳಿ. ಇದನ್ನ ಟಾಯ್ ಟ್ರೈನ್ ಅಂತಾನೆ ಯಾಕೆ ಕರೀತಾರೆ ಗೊತ್ತಾ? ಇದರ ಬೋಗಿಗಳು ಚಿಕ್ಕದಾಗಿದ್ದು ನಿಧಾನವಾಗಿ ಬೆಟ್ಟದ ಮೇಲೆ ಇರುತ್ತೆ. ಆದ್ರಿಂದ ಇದು ಒಂದು ಆಟಿಕೆಯ ರೈಲು, ಅಂದ್ರೆ ಟಾಯ್ ಟ್ರೈನ್ ತರ ಕಾಣುತ್ತೆ. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ಈ ಒಂದು ಟಾಯ್ ಟ್ರೈನ್ಗೆ ಮೋರ್ ದೆನ್ 100 years ಆಫ್ ಹಿಸ್ಟ್ರಿ ಇದೆ ಅಂತಾನೆ ಹೇಳ್ಬೋದು. ಇದನ್ನ ಬ್ರಿಟಿಷರು ನಿರ್ಮಾಣ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಈ ಒಂದು ಟ್ರೈನು ಮೆಟ್ಟುಪಾಲಂನಿಂದ ಊಟಿವರೆಗೆ ಸುಮಾರು 46 ಕಿಲೋಮೀಟರ್ ದೂರ ಸಾಗುತ್ತೆ. ಕಡಿಮೆ ಅಂದ್ರೆ 2 ತಾಸು ಜರ್ನಿ ಅಂತಾನೆ ಹೇಳ್ಬೋದು. ಜರ್ನಿ ಮಾಡುವಾಗ 16 ಟನಲ್ ಸಿಗುತ್ತೆ. ಆ ಟನಲ್ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಎವ್ರಿ ಮೂಮೆಂಟ್ ಫೀಲ್ಸ್ ಮ್ಯಾಜಿಕಲ್ ಅಂತಾನೆ ಹೇಳ್ಬೋದು. ಈ ಒಂದು ಟಾಯ್ ಟ್ರೈನ್ಗೆ ಇನ್ನೊಂದು ಫೇಮಸ್ ನೇಮ್ ಇದೆ. ಆ ನೇಮ್ ಏನಪ್ಪ ಅಂತ ಹೇಳಿದ್ರೆ ನೀಲಗಿರಿ ಮೌಂಟೇನ್ ರೈಲ್ವೆ ಅಂತ ಹೇಳ್ಬಿಟ್ಟು. ನಾವು ಜರ್ನಿ ಮಾಡ್ತಾ ನೀಲಗಿರಿ ಮರಗಳನ್ನ ನೋಡ್ತಾ ಹೋಗ್ಬೋದು. ತುಂಬ ಚೆನ್ನಾಗಿ ಅನ್ಸುತ್ತೆ. ಮನಸ್ಸಿಗೆ ಹಿತ ಅನಿಸೋಂತಹ ಜರ್ನಿ ಅಂತ ಹೇಳಿದ್ರೇ ಟಾಯ್ ಟ್ರೈನ್ ಅಂತ ಹೇಳ್ಬೋದು. 250ಕ್ಕೂ ಹೆಚ್ಚು ಸೇತುವೆಗಳನ್ನ ನಾವು ದಾಟ್ಕೊಂಡು ಹೋಗ್ತೀವಿ. ಆ ಒಂದು ನೇಚರ್ನ ಫೀಲ್ ಮಾಡ್ತಾ ಹೋಗೋದಿದೆ ಅಲ್ಲ, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಈ ಒಂದು ಜರ್ನಿನ ಬ್ಯೂಟಿಫುಲ್ ಮಾಡಿರೋ ಈ ಟಾಯ್ ಟ್ರೈನ್ಗೆ ಥ್ಯಾಂಕ್ಸ್ ಹೇಳ್ತಾ ನಾವು ನಮ್ಮ ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಟ್ರೈನ್ ಜರ್ನಿನ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದೆ ಡೀಪ್ ಫಾರೆಸ್ಟ್ ಆಫ್ ದಿ ಕೆಂಡಕೊರೆ. ಈ ಒಂದು ವಿಲೇಜು ಲೊಕೇಟ್ ಆಗಿರೋದು ನೀಲಗಿರಿ ಹಿಲ್ಸು ನಿಯರ್ ಊಟಿ ಆಫ್ ತಮಿಳ್ನಾಡು. ಸಿಕ್ಕಾಪಟ್ಟೆ ಕೂಲ್ ಕ್ಲೈಮೇಟ್ ಇರುತ್ತೆ. ಟೀ ಪ್ಲಾನೆಟ್ಸ್ನ ನೋಡ್ತಾ ಹೋಗ್ಬೋದು. ಯಾರಿಗೆ ಕ್ರೌಡ್ಸ್ ಇಷ್ಟ ಆಗಲ್ವೋ ಅವ್ರು ಇಲ್ಲಿಗೆ ಬಂದು ನೇಚರ್ನ ಎಂಜಾಯ್ ಮಾಡ್ಬೋದು. ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಿರುತ್ತೆ. ಈ ಒಂದು ಪ್ಲೇಸ್ಗೆ ವಿಸಿಟರ್ಸೇ ಕಮ್ಮಿ, ಯಾಕಂದರೆ ಇದು ರೆಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ಗೌರ್ಮೆಂಟು ಅಲ್ಲಿ ಜನನ ಬಿಟ್ಟು ಬೇರೆ ಯಾರನ್ನೂ ಒಳಗಡೆ ಬಿಟ್ಕೊಳ್ಳಲ್ಲ. ಇನ್ ಕೇಸ್ ಅಪ್ಪಿತಪ್ಪಿ ಯಾರಾದರೂ ಹೋದರೆ 20,000 ಪೆನಾಲ್ಟಿ ಕಟ್ತಾರೆ. ಸೊ ಹೋಗ್ಬೇಕಾದ್ರೆ ಹುಷಾರಾಗಿರಿ. ಮತ್ತೊಂದು ಹೋಗ್ಬೇಕನ್ನೋದಾದರೆ ಮಾರ್ನಿಂಗ್ ಇಲ್ಲ ಆಫ್ಟರ್ನೂನ್ ಪ್ಲ್ಯಾನ್ ಮಾಡಿ. ನೈಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ತುಂಬ ಕರ್ವಿಂಗ್ಸ್ ಇರುತ್ತೆ ರೋಡು. ಹಳ್ಳಿ ಜನಕ್ಕೆ ಅಲ್ಲಿಂದ ಹೋಗ್ಬರೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಇನ್ ಕೇಸ್ ಗೊತ್ತಿಲ್ಲದೆ ಇರೋರು ಹೋದರೆ ಮತ್ತೆ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಅಷ್ಟೊಂದು ಡೇಂಜರ್ ಇದೆ ಅಂತಲೇ ಹೇಳ್ಬೋದು. ಸದ್ಯ ನಾವು ಬಚಾವಾಗಿ ಬಂದ್ವಿ. ನೀವು ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕಾದ್ರೆ ಹುಷಾರಾಗಿರಿ. ಪ್ರತಿಯೊಂದು ದಾರಿಯೂ ಮರೆಯಲಾಗದ ನೆನಪನ್ನು ನೀಡುತ್ತೆ. ಮತ್ತೆ ಆ ನೆನಪು ಶಾಶ್ವತವಾಗಿ ಉಳಿಯುತ್ತೆ. ನಿಜ ಅಲ್ವಾ? ನೋಡ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಜಾಗ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಒಲ್ಲದ ಮನಸ್ಸಿಂದ ಮತ್ತೆ ನಮ್ಮ ಹೋಟೆಲ್ ಕಡೆ ಹೊರಟ್ವಿ. ನಾಳಿನ ನಮ್ಮ ಪಯಣ ಯಾವ ಕಡೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಹೋಗಿ ಬರೋದ. ನಮಸ್ಕಾರ.